ವೀಕ್ಷಕರೇ, ಮಹಿಳೆ ಅಂದ್ರೆ ಮನೆ ಒಳಗೂ ಕೂಡ ದುಡಿತಾಳೆ, ಮನೆ ಹೊರಗೂ ಕೂಡ ದುಡಿತಾಳೆ. ಸೊ ಮನೆಯ ಸಂಸಾರವನ್ನ ಸರಿದೂಗಿಸ್ಕೊಂಡು ಹೋಗ್ತಾಳೆ. ಹಾಗೆ ಸಮಾಜವನ್ನ ಸಮತೋಲಕ್ಕೆ ತರುವಂತಹ ಒಂದು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸುವಂತಹ ಕೀರ್ತಿ ಮಹಿಳೆಗೆ ಹೋಗುತ್ತೆ. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ 24 ಗಂಟೆನೂ ಕೂಡ ದುಡಿತಾಳೆ ಅಂತ ಹೇಳಿದ್ರೆ ಅಂತಹ ಕೀರ್ತಿ ನಮ್ಮ ಮಹಿಳೆಯರಿಗೆ ಹೋಗುತ್ತೆ. ಸೊ ಇವತ್ತಿನ ದಿನ ಬಹಳ ವಿಶೇಷವಾದಂತಹ ದಿನ. ಕೇವಲ 4 ಗೋಡೆಗಳಿಗೆ ಸೀಮಿತವಾಗಿರದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯ ರಂಗದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸ್ತಾ ಇದ್ದಾಳೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನ ಹೆಸರನ್ನ ಗಳಿಸ್ತಾ ಇದ್ದಾಳೆ. ಇಂಥ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ಧೀರ ಮಹಿಳೆಯರನ್ನ ಗುರುತಿಸಿ ಪರಿಚಯಿಸುವಂತಹ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೌದು, ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಒಬ್ಬ ವಿಶೇಷವಾದಂತಹ ಮಹಿಳೆಯನ್ನ ನಾನು ನಿಮಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಈಕೆಯ ಸ್ಟೋರಿಯನ್ನ ಕೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಿಮಗೆ ವಾವ್ ಅನ್ಸೋದಂತೂ ಗ್ಯಾರಂಟಿ. ಆ ಗ್ಯಾರಂಟಿಯನ್ನ ಕಾರ್ಯಕ್ರಮದ ಮೊದಲನೇ ಹಂತದಲ್ಲೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈಕೆ ದಿ ಗ್ರೇಟ್ ಪತ್ರಕರ್ತರ ಮಗಳಾಗಿದ್ದಾರೆ. ತಂದೆಯಿಂದ ಪ್ರೇರೇಪಿತರಾಗಿ ಆಕೆಯೂ ಕೂಡ ಕ್ರೈಮ್ ರಿಪೋರ್ಟರ್ ಆಗ್ತಾಳೆ. ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸ್ಕೊಳ್ತಾರೆ. ಹಾಗೆ ಕರ್ನಾಟಕದಿಂದ ಮುಂಬೈಗೆ ವಲಸೆ ಹೋಗಿರುವಂತಹ ಹೆಣ್ಣು ಮಕ್ಕಳ ಸ್ಟೋರಿಯನ್ನ ಅವರು ಮಾಡ್ತಾರೆ. ಇದರೊಟ್ಟಿಗೆ ಅಘೋರಿಗಳನ್ನ ಇಂಟರ್ವ್ಯೂ ಮಾಡಿರುವಂತಹ ಕರ್ನಾಟಕದ ಮಹಿಳಾ ಪತ್ರಕರ್ತೆ ಅನ್ನೋ ಒಂದು ಹೆಸರಿಗೆ, ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥವ್ರು ಇವರು. ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮ ಛಾಪನ್ನ ಮೂಡಿಸಿರುವಂಥವ್ರು. ಹಾಗೆ ಕುಖ್ಯಾತ ದಂಡುಪಾಳ್ಯ ಟೀಮ್ನ ಇಂಟರ್ವ್ಯೂ ಮಾಡಿರುವಂಥವ್ರು, ಕ್ರೈಮ್ ರಿಪೋರ್ಟರ್ ಆಗಿರುವಂಥವ್ರು. ತಂದೆಯ ಹೆಸರು ಹೇಳಿದ್ರೆ ಸಾಕು ಈಕೆ ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಮ್ಮೆಲ್ಲರಿಗೂ ಪರಿಚಿತವಾಗಿರುವಂತಹ ರವಿ ಬೆಳಗೆರೆಯವರ ಮನೆಯಲ್ಲಿ ನಾನಿದ್ದೀನಿ. ನಿಜವಾಗ್ಲೂ ಕೂಡ ಇವತ್ತು ನನ್ನ ಜೀವನದ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ರವಿ ಬೆಳಗೆರೆಯವರ ಬರವಣಿಗೆಗೆ, ಅವರ ಮಾತುಗಳಿಗೆ ಅಥವಾ ಅವರ ಧ್ವನಿಗೆ ಮಾರು ಹೋಗದೇ ಇರುವವರೇ ಇಲ್ಲ. ಸೊ ಅಂಥವರ ಮಗಳಾಗಿ ಹುಟ್ಟಿರುವಂತಹ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಸೊ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅವರ ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡ್ತಾ ಹೋಗ್ತೀನಿ. ಅವರ ಬಾಲ್ಯ ಜೀವನ ಹೇಗಿತ್ತು, ಅವರು ಕೂಡ ಕ್ರೈಮ್ ರಿಪೋರ್ಟರ್ ಆದ್ರು. ತಂದೆಯಿಂದ ಪ್ರೇರೇಪಿತರಾಗಿರುವಂತಹ ಈಕೆ ಕ್ರೈಮ್ ರಿಪೋರ್ಟರ್ ಯಾಕೆ ಆದ್ರು? ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ಕ್ಷೇತ್ರ ಆಗಿರ್ಬೋದು, ಹೆಣ್ಣು ಮಕ್ಕಳು ಹಲವಾರು ರೀತಿಯಾದಂತಹ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಯಾವ ರೀತಿಯಾದಂತಹ ಸವಾಲುಗಳನ್ನ ಎದುರಿಸಿದ್ರು? ಇವರು ಕೂಡ ರವಿ ಬೆಳಗೆರೆಯವರ ಮಗಳಾಗಿದ್ರು ಕೂಡ ಕಷ್ಟಗಳನ್ನ ಅನುಭವಿಸಿದ್ರ, ಸವಾಲುಗಳನ್ನ ಎದುರಿಸ್ಬೇಕಾಯ್ತಾ? ಸೊ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗ್ಲಾರ್ದು. ಅದರಲ್ಲೂ ಹೆಣ್ಣು ಮಕ್ಕಳು ಕ್ರೈಮ್ ರಿಪೋರ್ಟ್ ಮಾಡೋದು ಅನ್ನೋದಾದ್ರೆ ಸೊ ಕನಸಲ್ಲೂ ಕೂಡ ಒಂದು ರೀತಿ ಭಯ ಆಗ್ಬಿಡುತ್ತೆ. ಸೊ ಅಂಥ ಒಂದು ವಿಶೇಷವಾದಂತಹ ಸಂದರ್ಶನಗಳನ್ನ ಮಾಡಿ ಮೇಲುಗೈಯನ್ನ ಸಾಧಿಸಿರುವಂಥವರು, ಅನೇಕ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವಂತಹ ರವಿ ಬೆಳಗೆರೆಯವರ ಸುಪುತ್ರಿ ಆಗಿರುವಂತಹ ಚೇತನಾ ಬೆಳಗೆರೆಯವರು ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ತುಂಬ ನರ್ವಸ್ನೆಸ್ ಇದೆ ನನಗೆ, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇದೆ. ರವಿ ಬೆಳಗೆರೆ ಅಂತ ಅಂದ ತಕ್ಷಣ ನಮಗೆ ನೆನಪಾಗುವುದು ಅವರ ಧ್ವನಿ. ಹಾಗೆ ರಾತ್ರಿ 10 ಗಂಟೆ ಆದ ತಕ್ಷಣ ಅವರ ಒಂದು ಕ್ರೈಮ್ ಸ್ಟೋರಿ, ಆ ರಿಪೋರ್ಟಿಂಗ್ ಆಗಿರ್ಬೋದು, ಅವರ ಬರವಣಿಗೆ ಆಗಿರ್ಬೋದು, ಅದೆಲ್ಲ. ಸೊ ಅವರನ್ನ ನಾವೆಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಪ್ರತಿದಿನ, ಪ್ರತಿ ಕ್ಷಣವೂ ಕೂಡ. ಸೊ ಅವರಿಂದ ಪ್ರೇರೇಪಿತರಾಗಿರುವಂಥವ್ರು, ಆಮೇಲೆ ಅವರ ಗರಡಿಯಲ್ಲಿ ಬೆಳೆದಿರುವಂತಹ ಎಷ್ಟೋ ವ್ಯಕ್ತಿಗಳು ಇವತ್ತು ಫೇಮಸ್ ಆಗಿದ್ದಾರೆ. ಸೊ ನೀವು ಅವರ ಹೊಟ್ಟೆಲಿ ಹುಟ್ಟಿರುವಂತಹ ಒಂದು ಕುಡಿ. ಸೊ ನಿಮ್ಗೆ ಎಷ್ಟು ಗ್ರೇಟ್ ಅಂತ ಅನ್ಸುತ್ತೆ? ಖಂಡಿತ. ಅಪ್ಪ ಇವತ್ತು ಇಲ್ಲದೆ ಇರೋದು ಇಟ್ ಈಸ್ ಒಂದು ದೊಡ್ಡ, ಅದೊಂಥರ ಈ ವಾಯ್ಡ್ ಅಂತಾರಲ್ಲ, ಅಂದರೆ ಒಂಥರ ಆ ಜಾಗನ ತುಂಬಕ್ಕೆ ತುಂಬ ಕಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಸೇ ದಟ್ ಅವ್ರು ಇಲ್ಲದೆ ಇದ್ದರೂ ಕೂಡ ಅವ್ರು ಎಲ್ಲೋ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಆಮೇಲೆ ಅವರ ಈಗಲೂ ನೀವು ಒಂದು ಯೂಟ್ಯೂಬ್ ತೆಗೆದು ನೋಡಿ, ಅದರಲ್ಲಿ ತಾಯಿ ಬಗ್ಗೆ, ಆಮೇಲೆ ಮನೆ ಕಟ್ಟೋದ್ರ ಬಗ್ಗೆ, ಕನಸುಗಳ ಬಗ್ಗೆ, ಪ್ರೀತಿ ಬಗ್ಗೆ ಪ್ರತಿಯೊಂದು ಅವ್ರು ಆಲ್ರೆಡಿ ಮಾತಾಡಿಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಅವರು ಇಲ್ಲ ಇವತ್ತು ಅನ್ನೋದು ಎಲ್ಲೂ ನನಗೂ ಅದು ಫಿಸಿಕಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಅವ್ರು ಇಲ್ಲೇ ಇದ್ದಾರೆ ಅಂತಲೇ ಅನಿಸೋದು. ಇದು ಹೇಳ್ತಾ ನನಗೆ ಅಪ್ಪ ಬದುಕಿದ್ದಾಗ ನಾನು ಯಾವಾಗೂ ವೆನ್ ಐ ಜರ್ನಲಿಸಮ್ ಶುರು ಮಾಡಿದಾಗ ನನಗೊಂದು ತುಂಬ
ಒಂದು ಹಠ ಇತ್ತು, ಒಂದು ಛಲ ಇತ್ತು. ನಾನು ಎಲ್ಲೂ ರವಿ ಬೆಳಗೆರೆ ಮಗಳು ಅಂತ ನಾನು ಹೇಳ್ಕೊಳ್ಳೇಬಾರ್ದು ಅಂತ. ಆದರೆ ಚೇತನ ಬೆಳಗೆರೆ ಅಂತ ನಂದು ಬೈಲೈನ್ ಇತ್ತು. ಅದನ್ನು ಚೇಂಜ್ ಮಾಡೋಕ್ಕೂ ನನಗೆ ಇಷ್ಟ ಇರಲಿಲ್ಲ. ಈಗಲೂ ಸಹ ನಂದು ಅದೇ ಬೈಲೈನಲ್ಲೇ ಕಂಟಿನ್ಯೂ ಆಗೋದು. ಬಟ್ ನನಗೊಂದು ಹಠ ಇತ್ತು, ಎಲ್ಲೂ ನಾನು ರವಿ ಬೆಳಗೆರೆ ಮಗಳು ಅಂತ ನಾನು ಹೇಳಬಾರ್ದು ಅಂತ. ಯಾಕಂದರೆ ಒಂದು ಕಡೆ ಒಂದು ಭಯನೂ ಇತ್ತು. ಈ ಅಪ್ಪ ಯಾರ ಬಗ್ಗೆ ಹೇಗೆ ಬರೆದಿರ್ತಾರೋ ಗೊತ್ತಿಲ್ಲ. ಕೆಲವ್ರ ಬಗ್ಗೆ ಒಳ್ಳೇದು ಬರೆದಿರ್ಬೋದು, ಕೆಲವ್ರ ಬಗ್ಗೆ ಇನ್ನೇನೋ ಕೆಟ್ಟದಾಗಿ ಬರೆದಿರ್ಬೋದು. ನನ್ನ ಸ್ಟೋರಿ ಮಿಸ್ ಆಗಿಬಿಟ್ರೆ ನಾನೇನು ಮಾಡಲಿ ಅನ್ನೋ ಒಂದು ಭಯದಲ್ಲಿ ನಾನು ಅದು ಹೇಳ್ತಿರ್ಲಿಲ್ಲ. ಎಲ್ಲರಿಗೂ ನಾನು ಚೇತನ ಅಂತ ಅಷ್ಟೇ ಹೇಳ್ತಾ ಇದ್ದೆ. ಅದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಬಟ್ ಅಪ್ಪ ಆ ದಿನದಿಂದ ಈ ದಿನಕ್ಕೆ ನನ್ನ ಜರ್ನಿ ಏನಿದೆ ಅಲ್ಲ, ನನ್ನ ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಲೈಫ್ ಇರ್ಬೋದು, ಎರಡರಲ್ಲೂ ಅವರ ಪಾತ್ರ ತುಂಬ ದೊಡ್ಡದು. ಆ್ಯಂಡ್ ಅವರು ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ತಂದೆ ಆಗಿದ್ದಾರೆ, ಅಣ್ಣ ಆಗಿದ್ದಾರೆ. ವೆರಿ ಫ್ಯೂ ಪೀಪಲ್ ಆ ಥರದ್ದು ಒಂದು ಕನೆಕ್ಟ್ ಆಗೋದು ತುಂಬ ಕಷ್ಟ. ಬಟ್ ನನಗೆ ಹಿ ಹ್ಯಾಸ್ ಬೀನ್ ಅ ಗ್ರೇಟ್ ಇನ್ಸ್ಪಿರೇಷನ್, ಫಸ್ಟ್ ಆಫ್ ಆಲ್ ರೋಲ್ ಮಾಡೆಲ್, ಐ ಮಸ್ಟ್ ಸೇ. ಒಬ್ಬ ಒಳ್ಳೆ ಗೆಳೆಯನಾಗಿದ್ದಾರೆ, ಒಬ್ಬ ಒಳ್ಳೆ ತಂದೆ ಆಗಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ನಾನು ತುಂಬ ಸಲ ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೆ. ಸೊ ಆ ಸಿಟ್ಟು ಸೆಡು ಎಲ್ಲ ಇದ್ದು ಕೂಡ ಒಂದು ರಿಲೇಷನ್ಶಿಪ್ ಇರುತ್ತಲ್ಲ, ತಂದೆ ಮಗಳ ರಿಲೇಷನ್ಶಿಪ್, ಆ ಬಾಂಡಿಂಗ್ ಇದೆಯಲ್ಲ, ಅದು ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಬೀಯಿಂಗ್ ರವಿ ಬೆಳಗೆರೆ's daughter. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಓಕೆ. ಇನ್ನು ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಅಪ್ಪನೇ ಹೀರೋ ಆಗಿರ್ತಾರೆ ಸೊ ಅವರ ಜೀವನದಲ್ಲಿ. ಆದರೆ ರವಿ ಬೆಳಗೆರೆ ಸರ್ ಅಂತ ಹೇಳಿದ್ರೆ ಎಷ್ಟೋ ಜನಗಳಿಗೆ ಹೀರೋ. ಸೊ ಈ ಒಂದು ಪ್ರೌಡ್ ಹೇಗೆ ಅನ್ಸುತ್ತೆ ನಿಮಗೆ? ಅದು ಪ್ರೌಡ್ಗಿಂತ ಜಾಸ್ತಿ ಒಂಥರ ಪೊಸಿಟಿವ್ನೆಸ್ನ ಬಿಟ್ಕೊಳ್ಬೇಕಾಗೋ ಟೈಮು. ಐ ಥಿಂಕ್ ನಾನು ಫಸ್ಟ್ ಪೊಸಿಟಿವ್ನೆಸ್ ಬಿಟ್ಕೊಟ್ಟಿದ್ದು ವೆನ್ ಮೈ ಸಿಸ್ಟರ್ ವಾಸ್ ಬಾರ್ನ್ ಅನ್ಸುತ್ತೆ. ಯಾಕಂದರೆ ಅಲ್ಲಿವರೆಗೂ ನಾನೇ ಅಪ್ಪನ ಫೇವ್ರೇಟು, ನಾನೇ ಎಲ್ಲ ಅಂತ ಒಂದು ಅಹಂ ಇತ್ತು. ಬಟ್ ಸ್ಲೋಲಿ ನನ್ನ ತಂಗಿ ಹುಟ್ಟಿದ ಮೇಲೆ ಮೇ ಬಿ ಅದೊಂದು ಸ್ವಲ್ಪ ಅಲ್ಲಿ ಶೇರ್ ಆಯ್ತಲ್ಲ ಅನ್ನೋ ಒಂದು ಥರದ್ದು ಒಂದು ಜೆಲಸ್ ಫೀಲಿಂಗ್ ಇತ್ತು ಅನಿಸುತ್ತೆ. ಆಮೇಲೆ ನನ್ನ ತಮ್ಮ ಹುಟ್ಟಿದ. ಆಮೇಲೆ ಹಾಯ್ ಬೆಂಗಳೂರು ಬಂದಮೇಲೆ ಅಂದರು ಎಲ್ಲರಿಗೂ ಅಪ್ಪ ಆಗೋದ್ರು, ಎಲ್ಲರಿಗೂ ಫ್ರೆಂಡು. ಸೊ ಹಾಗೆ ಎಲ್ಲ ಇಟ್ ಈಸ್ ಜಸ್ಟ್ ಗಾನ್ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಕನೆಕ್ಟ್ ಇದೆಯಲ್ಲ, ಅವರು ಎಲ್ಲರಿಗೂ ನೀವು ಒಂದು 10 ನಿಮಿಷ ಅವ್ರ ಹತ್ರ ಮಾತಾಡಿದ್ರು ಕೂಡ ನೀವು ಅವ್ರಿಗೊಂದು ಎಲ್ಲೋ ಒಂದು ಕಡೆ ಒಂದು ಕನೆಕ್ಟ್ ಆಗಿದ್ದೀನಿ ನಾನು. ನಿಮ್ಗೊಂದು ಸ್ಟೋರಿ ಇರುತ್ತೆ ಹೇಳೋಕ್ಕೆ. ಸೊ ಹಾಗೆ ನನಗೆ ಸುಮಾರು 40 ವರ್ಷಗಳ ಕಾಲ ಅವ್ರ ಜೊತೆ ಪ್ರತಿಯೊಂದು ದಿನಾನೂ ಒಂದು ಸ್ಟೋರಿ ನನಗೆ ಕೊಟ್ಟು ಹೋಗಿದ್ದಾರೆ ಅವರು. ಸೊ ಹಾಗಾಗಿ ಇನ್ನೂ 40 ವರ್ಷಗಳ ಕಾಲ ನಾನು ಆ ಕಥೆಗಳನ್ನ ಜೀವಿಸ್ಕೊಂಡೇ ಬದುಕ್ಬೋದು ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ದಟ್ ಈಸ್ ವಂಡರ್ಫುಲ್ ಬಾಂಡಿಂಗ್ ವಿಚ್ ಐ ಹ್ಯಾವ್ ವಿತ್ ಹಿಮ್. ಇನ್ನು ಭಾವನಾ ಬೆಳಗೆರೆ ಅವರು ಮೀಡಿಯಾಗಳ ಮುಂದೆ ಕಾಣಿಸ್ಕೊಳ್ತಾರೆ. ಕೆಲವೊಂದು ರಿಯಾಲಿಟಿ ಶೋಸ್ ಅಲ್ಲಿ ನಾವೆಲ್ಲ ನೋಡಿದ್ದೀವಿ, ಜನಸಾಮಾನ್ಯರು ಗುರುತಿಸ್ತಾರೆ. ಬಟ್ ನೀವು ಎಲ್ಲೋ ಒಂದು ಕಡೆ ಎಲೆಮರೆ ಕಾಯಿ ಥರನೇ ಇದ್ರಿ. ಯಾಕೆ? ಇದ್ರ ರೀಸನ್ ಏನು ಅಂತ? ಆ್ಯಕ್ಚುಲಿ ನನಗೆ ಇದು 2 ಥರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಈ ನನ್ನ ಒಂದು ಸರ್ಕಲ್ ಏನಿತ್ತಲ್ಲ, ನಾನು ಒಂದು ಸರ್ಕಲ್ ನಾನೇ ಅದು ಬೆಳೆಸ್ಕೋತಾ ಹೋದೆ. ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ನಿಮಗೆ, ನನಗೆ ರವಿ ಬೆಳಗೆರೆ ಮಗಳು ಅಂತ ಹೇಳ್ಕೊಬಾರ್ದು ಎಲ್ಲೂ ಅನ್ನೋ ಒಂದು ತುಂಬ ಒಂಥರ ಕೆಟ್ಟ ಹಠ ಇತ್ತು ನನಗೆ. ನಾನು ಅಪ್ಪಂಗೂ ಒಂದು ಸಲ ಹೇಳಿದ್ದೆ, ನಾನು ಎಲ್ಲರಿಗೂ ಐ ವಿಲ್ ಪ್ರೂವ್ ಟು ಯು ದಟ್ ಯಾರಾದರೂ ನಿಮಗೆ ಒಬ್ಬ ಪೊಲೀಸ್ ಆಫೀಸರು ಸಂಬಡಿ ಇನ್ ದ ಕಮಿಷನರ್ ಲೆವೆಲಲ್ಲಿ ನಿಮಗೆ ಒಂದಿನ ಹೇಳ್ತಾರೆ, ನೀವು ಚೇತನಾ ಬೆಳಗೆರೆ ಅವ್ರ ತಂದೆನಾ ಅಂತ ಹೇಳ್ತಾರೆ, ರವಿ ಬೆಳಗೆರೆ ಮಗಳ ಅನ್ನೋದು ಈಸ್ ವೆರಿ ಕಾಮನ್. ಅದು ಕೇಳ್ತಾರೆ, ನನಗೆ ಗೊತ್ತು. ಬಟ್ ದಟ್ ಡೇ ಆಲ್ಸೋ ವಿಲ್ ಕಮ್ ಅಂತ. ಆ್ಯಂಡ್ ಆ್ಯಕ್ಚುಲಿ ಒಂದಿನ ಅಜಯ್ ಕುಮಾರ್ ಸಿಂಗ್ ಅವ್ರು ಕಮಿಷನರ್ ಆಗಿದ್ದಾಗ ಹಿ ಆ್ಯಕ್ಚುಲಿ ಟೋಲ್ಡ್ ದ್ಯಾಟ್ ಟು ಮೈ ಫಾದರ್, ಯು ಆರ್ ಚೇತನಾ ಬೆಳಗೆರೆ's ಡ್ಯಾಡ್ ಅಂತ. ಆ್ಯಂಡ್ ಅವತ್ತಿನ ದಿನ ಅಪ್ಪ ನನಗೆ ಕಾಲ್ ಮಾಡಿ ಸೆಡ್ ನೀನು ಹೇಳ್ದಂಗೆ ಪ್ರೂವ್ ಮಾಡಿಬಿಟ್ಟೆ ಅಂತ. ಸೊ ಹಾಗಾಗಿ ಅದು ಒಂದು ಐ ಆಲ್ವೇಸ್ ಹ್ಯಾಡ್ ದ್ಯಾಟ್. ಇದು ಇನ್ನೊಂದು, ಬೆಳಗೆರೆ ಮಗಳಾಗಿರೋದು ಇಟ್ಸ್ ವೆರಿ ಪ್ರೌಡ್, ಇಟ್ಸ್ ವೆರಿ ಒಂಥರ ಹೆಮ್ಮೆಯ ವಿಷಯ, ಎಲ್ಲ ಕರೆಕ್ಟ್, ಡೆಫಿನೆಟ್ಲಿ. ಬಟ್ ಎಲ್ಲೋ ಒಂದು ಕಡೆ ಇಟ್ ಗೇವ್ ಮೀ ಅಟ್ ಲೀಸ್ಟ್ ಅ ಲಾಟ್ ಆಫ್ ಇನ್ಸೆಕ್ಯೂರಿಟಿ ಆಲ್ಸೋ. ಅಂದರೆ ನಾನು ಇಟ್ ಮೈಟ್ ಸೌಂಡ್ ವೆರಿ ವಿಯರ್ಡ್ ಅನಿಸ್ಬೋದು, ಕೆಲವ್ರಿಗೆ ಏನು ಹಿಂಗೆ ಹೇಳ್ತಿದ್ದಾಳೆ ಅಂತ ಅನಿಸ್ಬೋದು. ಆದರೆ ನಿಜ, ಯಾಕಂದರೆ ನನಗೆ 2 ಥರದ ಭಯ ಇತ್ತು. ಒಂದು, ಕನ್ನಡದಲ್ಲಿ ನಾನು ಅವ್ರನ್ನ ಮ್ಯಾಚ್ ಮಾಡೋ ಹಾಗೆ ಬರೆಯೋಕ್ಕೆ ಸಾಧ್ಯನಾ, ನನ್ನ ಕೈಲಿ ಆಗತ್ತಾ ಅದು ಅನ್ನೋದು ತಲೆಯಲ್ಲಿ ತುಂಬ ಮುಂಚೆನೇ, ನಾನು ಕಾಲೇಜ್ ಶುರು ಮಾಡೋವಾಗಲೇ ನನ್ನ ತಲೆಯಲ್ಲಿ ಅದು ಕೂತ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಬರೆಯೋಕ್ಕೆ ಅಟೆಂಪ್ಟೇ ಮಾಡಲಿಲ್ಲ. ಈಗ 1-2 ಬರಿತೀನಿ, ಸುಮಾರು ಬರೆದಿದ್ದೀನಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಕೆಲವರೆಲ್ಲ ನನಗೆ ಜೋಗಿ ಸರ್ ಇರ್ಬೋದು ಅಥವಾ ಅಶೋಕ್ ರಾಮ್ ಅವ್ರು ಇರ್ಬೋದು, ಅವರೆಲ್ಲ ಕಾಲ್ ಮಾಡಿ ಹೇಳ್ತಾರೆ, ಯಾಕೆ ಬರೆಯಲ್ಲ ನೀನು, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರೀತಿಯಲ್ಲ, ಬರೀ ಅಂತ ಹೇಳ್ತಾರೆ. ಬಟ್ ಎಲ್ಲೋ ಒಂದು ಆ ಹಿಂಜರಿಕೆ. ಸೊ ಹಾಗಾಗಿ ನಾನು ಕನ್ನಡ ಪ್ರಯತ್ನನೇ ಪಡಲಿಲ್ಲ. ಸೊ ಇನ್ನೊಂದು ಏನಾಯಿತು, ನಾನು ಕಂಪ್ಲೀಟ್ಲಿ ಇಂಗ್ಲೀಷ್ ಜರ್ನಲಿಸಮಲ್ಲೇ ಇದ್ದೆ ಮತ್ತು ಪ್ರಿಂಟ್ ಜರ್ನಲಿಸಮಲ್ಲಿದ್ದೆ, ನಾನು ಪ್ರಿಂಟ್ ಮೀಡಿಯಾಲಿದ್ದೆ. ಸೊ ಹಾಗಾಗಿ ಏನಾಯಿತು, ನನಗೆ ಟೆಲಿವಿಷನ್ನು ಮತ್ತು ಈ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದು ಅಂದರೆ ಅದೂ ಒಂದು
ಸ್ವಲ್ಪ ನಾನು ಕ್ರೈಮ್ ಡೈರಿ ಅನ್ನೋ ಕಾರ್ಯಕ್ರಮನ ಈ ಟಿವಿಗೆ ನಾವು ಮಾಡಿದ್ದು, ಬಟ್ ಅಲ್ಲಿ ನಾನು ರಿಪೋರ್ಟರ್ ಆಗಿದೆ, ಬ್ಯೂರೋ ಚೀಫ್ ಆಗಿದೆ ಕ್ರೈಮ್ ಡೈರಿಗೆ. ಅದು ನಮ್ಮದೇ ಹೋಮ್ ಪ್ರೊಡಕ್ಷನ್ ಆಗಿತ್ತು. ನೀವು ಹೇಳ್ದಂಗೆ ಅಪ್ಪ ಗುಡ್ ನೈಟ್ ಹೇಳಿದ್ರೆ ಯಾರೂ ಮಲಗ್ತಾನೆ ಇರಲಿಲ್ಲ. ಅವ್ರ ಸ್ಟೈಲಲ್ಲಿ ಒಂದು ಗುಡ್ ನೈಟ್ ಅಂದ್ರೇ ನಿದ್ದೆ ಬರ್ತಾ ಇದೆ. ಇನ್ನೊಂದ್ಸಲಿ ಬರ್ಲಿ, ಅಪ್ಪನ ವಾಯ್ಸ್ ಸ್ವಲ್ಪ ಇಮಿಟೇಟ್ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇಲ್ಲ, ಅದೇ ಅವರು ಗುಡ್ ನೈಟ್ ಅನ್ನೋರು ಇದೆಲ್ಲ ಅಷ್ಟು ಒಂದು ಝಲಕ್ಕಿತ್ತಲ್ಲ, ದಟ್ ಇಸ್ ಸಮಥಿಂಗ್ ವಿಚ್ ಲೈಕ್ ಆ ಕ್ರೈಮ್ ಡೈರಿ ಬರ್ತಾ ಇದ್ದಿದ್ದು ನಾನು ಸ್ವಲ್ಪ ಡೈವರ್ಟ್ ಆಗ್ತಿದ್ದೀನಿ ಅನ್ಸ್ಬೋದು ಟಾಪಿಕಲ್ಲಿ, ಬಟ್ ಆ ಕ್ರೈಮ್ ಡೈರಿ ಮಾಡೋವಾಗ ನಮಗೆ ಒಂದು ಇನ್ಸ್ಟ್ರಕ್ಷನ್ ಇತ್ತು. ಈ ಕ್ರೈಮ್ ಡೈರಿ ಕ್ರೈಮ್ ಸ್ಟೋರಿ ಅಂತ ಇನ್ನೊಂದು ಉದಯ ಟಿವಿಲಿ ಆಲ್ರೆಡಿ ಬರ್ತಾ ಇತ್ತು. ಸೊ ಅಪ್ಪಂಗೆ ಈ ರವಿ ಶ್ರೀವತ್ಸ ಅವರು ಇವಾಗ ಅವರು ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ, ಸೊ ಅವರು ರವಿ ಶ್ರೀವತ್ಸ ಅವ್ರು ಬಂದು ಹೇಳಿದರು, ಅಣ್ಣ ನೀವು ಅದೇ ಪ್ಯಾಟರ್ನಲ್ಲಿ ಬಾಲಕೃಷ್ಣ ಕಾಕತ್ಕರ್ ಅವರು ವಾಯ್ಸ್ ಓವರ್ ಕೊಡ್ತಾಯಿದ್ರು ಅದಕ್ಕೆ. ಸೊ ಅದೇ ಪ್ಯಾಟರ್ನಲ್ಲಿ ನೀವು ಮಾತಾಡಬೇಕು, ನೀವು ಅದೇ ಕ್ಲಿಕ್ ಆಗಿರೋದು ಈಗ ಅಂತ. ಸೊ ಅಪ್ಪ ಓಕೆ ಅಂತ ಹೇಳಿದ್ರು. ನಮಗೂ ಶೂಟಿಂಗ್ ಕಳಿಸಿದಾಗ ನಮಗೆಲ್ಲ ಹೇಳ್ಕೊಟ್ರು ಹಿಂಗೆ. ನಾನು ಟೆಲಿವಿಷನ್ ಜರ್ನಲಿಸಮ್ ಮಾಡಿಲ್ಲ, ನಾನು ಅಲ್ಲಿವರೆಗೂ ಪ್ರಿಂಟಲ್ಲೇ ಇದ್ದೆ, ನಾನು ವಿಜಯ್ ಟೈಮ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಅಪ್ಪ ಕೆಲಸ ಬಿಟ್ಬಿಟ್ಟು ಬಾ ಅಂದರು, ನಾನು ಬಂದೆ, ಕ್ರೈಮ್ ಡೈರಿಗೆ ಸೇರಿಕೊಂಡೆ. ಸೊ ನಾನು ಸುನಿಲ್ ಹೆಗ್ಗರವಳ್ಳಿಯವರು ರಿಪೋರ್ಟಿಂಗ್ ಹೋಗ್ತಾ ಇದ್ವಿ, ನಮ್ಮದೊಂದು ಸ್ಮಾಲ್ ಟೀಮ್ ಇತ್ತು. ಸೊ ಅದನ್ನು ನಾವು ಟೆಲಿವಿಷನ್ ರಿಪೋರ್ಟಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನು ಸ್ವಲ್ಪ ಕಲ್ತಿದ್ವಿ. ಬಟ್ ಬಂದಮೇಲೆ ಅದು TCR ಬರೆದು ಅದೆಲ್ಲ ಈಗಿನ ಥರ ಅದು ರೆಡಿಯಾಗಿ ಬರ್ತಿರಲಿಲ್ಲ. ಸೊ ಕ್ಯಾಮ್ರಾನಲ್ಲಿ ನಾವು ಅದನ್ನು ಟೇಪಲ್ಲಿ ಕುತ್ಕೊಂಡು ಟೈಮ್ ಕೋಡ್ ಬರೆದು, ಆ ಟೈಮ್ ಕೋಡ್ನ ನಾವು ಬಿಗಿನಿಂಗ್ ಆಫ್ ದ ಅವ್ರೇನು ಮಾತಾಡಿರ್ತಾರೆ ಅದ್ರದ್ದು ಬಿಗಿನಿಂಗ್ ಆ್ಯಂಡ್ ಎಂಡ್ ಲೈನ್ಸ್ ಬರೀತಿದ್ವಿ. ಸೊ ಆ ಲೈನ್ಸ್ನ ಅಪ್ಪ ನೋಡಿ ಸ್ಕ್ರಿಪ್ಟ್ ಬರೆಯೋರು. ಆ್ಯಂಡ್ ನನ್ನ ಹತ್ರ ಜಸ್ಟಲ್ಲಿ ಒಂದು ಸ್ಟೋರಿ ಏನಾಗಿದೆ ರಿಪೋರ್ಟು ಅಂತ ಕೇಳೋರು. ಸೊ ಆ ರಿಪೋರ್ಟ್ ಐ ವುಡ್ ರೈಟ್ ಆ್ಯಂಡ್ ಗಿವ್, ಅದನ್ನು ಅವರು ಕೂತ್ಕೊಂಡು ಹಿ ವುಡ್ ಫಾರ್ಮ್ ದ ರಿಪೋರ್ಟ್. ಸೊ ಎವ್ರಿಥಿಂಗ್ ನಾನು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಕೆಲಸ ನಾವು ಮಾಡಿಟ್ಟಿರ್ತಿದ್ದೆ. ಸೊ ಅಪ್ಪ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆಯೋರು. ಆ್ಯಂಡ್ ಅವರು ಸ್ಕ್ರಿಪ್ಟ್ ಬರೆದ್ಮೇಲೆ ಮೊದಲನೇ ದಿನ ರೆಕಾರ್ಡಿಂಗ್ ನಡೀತಾ ಇತ್ತು. ಆ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಅವ್ರದ್ದೇ ಟ್ರೈ ಮಾಡಿದ್ರು 1-2 ನಿಮಿಷ ಆ ಸ್ಟೈಲಲ್ಲಿ ಮಾತಾಡೋಕ್ಕೆ. ತೆಗಿ ಅದನ್ನು, ನನಗೆ ಹಿಂಗೆಲ್ಲ ಮಾತಾಡೋಕ್ಕಾಗಲ್ಲ, ನಾನು ಹೆಂಗೆ ಮಾತಾಡ್ತೀನಿ ಅದು ತಗೋ, ಇಲ್ಲಾಂದರೆ ಈ ಟಿವಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡು ಅಂತಂದರು. ಸೊ ಹೀ ಸ್ಟಾರ್ಟೆಡ್ ಸೇಯಿಂಗ್ ಇಟ್. ಆ್ಯಂಡ್ ಅದು ಎಷ್ಟು ಕ್ಲಿಕ್ ಆಗಿದೆ ಅಂದರು, ಈಗಲೂ ಸುಮಾರು ಚಾನಲ್ಗಳಲ್ಲಿ ನೀವು ನೋಡಬಹುದು ಅದೇ ಧಾಟಿಯಲ್ಲಿ ಎಷ್ಟೋ ಕ್ರೈಮ್ ಎಪಿಸೋಡ್ ಅಂದರೆ ಅದೇ ಟೋನಲ್ಲೇ ಮಾತಾಡ್ತಾರೆ. ಸೊ ದಟ್ ವಾಸ್ ಹಿಸ್ ಸ್ಪೆಷಾಲಿಟಿ. ಬಟ್ ನನಗೆ ಅಗೇನ್ ಐ ಹ್ಯಾಡ್ ದಟ್ ಫಿಯರ್ ಅಲ್ವಾ, ಎಲ್ಲಿ ಅವ್ರ ಥರ ನಂಗೆ ಮಾತಾಡೋಕ್ಕೆ ಬರಲ್ವೇನೋ, ಅವ್ರ ಥರ ನನಗೆ ಬರೆಯೋಕ್ಕೆ ಬರಲ್ವೇನೋ, ಎಲ್ಲಿ ಕಂಪೇರ್ ಮಾಡಿಬಿಡ್ತಾರೋ, ಇವಳೇನು ಬರೀತಲ್ಲ ರವಿ ಬೆಳಗೆರೆ. ಸೊ ಆ ಫಿಯರ್ ಇದೆಯಲ್ಲ, ಅದು ಕೂತ್ಕೊಂಡ್ಬಿಟ್ಟು ನನಗೆ ಐ ಸ್ಟೇಡ್ ಅವೇ ಫ್ರಮ್ ಆಲ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ನಾನಿದ್ದಿದ್ದು ಪ್ರಿಂಟ್ ಮೀಡಿಯಮಲ್ಲಿ. ಸೊ ನನ್ನ ಜರ್ನಲಿಸ್ಟ್ ವಲಯದಲ್ಲಿ, ಆಮೇಲೆ ಪ್ರಿಂಟ್ ಮೀಡಿಯಮ್ ವಲಯದಲ್ಲಿ ಐ ಆಮ್ ವೆರಿ ಪಾಪ್ಯುಲರ್ ಆ್ಯಕ್ಚುಲಿ. ಇಟ್ಸ್ ಜಸ್ಟ್ ದ್ಯಾಟ್ ಐ ಆಮ್ ನಾಟ್ ಪ್ರಾಬಬ್ಲಿ ದೇರ್ ಟೆಲಿವಿಷನಲ್ಲಿ ನಾನಿಲ್ಲ. ಆ್ಯಂಡ್ ನನ್ನ ತಂಗಿ ಏನಾಯಿತು, ನೀವು ಹೇಳ್ದಂಗೆ ಬಿಗ್ ಬಾಸಲ್ಲಿದ್ಲು, ಆ್ಯಂಡ್ ಅವಳು ಮದುವೆ ಆಗಿರೋದು ಒಬ್ಬ ಆ್ಯಕ್ಟರ್ನ. ಸೊ ಹಾಗಾಗಿ ದೇರ್ ಈಸ್ ಲಾಟ್ ಆಫ್ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ವಾ ನನಗೆ. ಆ್ಯಂಡ್ ನಂದು ಇನ್ನೊಂದು ಏನಂದರೆ, ನನ್ನ ಕೆಲಸ ಮಾತಾಡಬೇಕು, ನನ್ನ ಕೆಲಸ ಮಾತಾಡಬೇಕು. ನಾನು ಬಂದು ಇವತ್ತು ಕುತ್ಕೊಂಡು ನಾನು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಗಳು ಮಾಡ್ಬೋದು, ನನಗೆ ಅಷ್ಟು ಕಾಂಟೆಂಟ್ ಇದೆ ನನ್ನಲ್ಲಿ, ಅಷ್ಟು ನಾಲೆಡ್ಜ್ ಇದೆ, ಎಲ್ಲ ಇದೆ. ಬಟ್ ಡು ಐ ವಾಂಟ್ ಟು ಡೂ ದಿಸ್? ನನ್ನ ಗುರಿ ಏನು, ನಾನು ಏನು ಮಾಡಬೇಕಂತಿದ್ದೀನಿ? ಸೊ ಅದು ನನಗೆ ಸಮ್ವೇರ್ ಇಟ್ ಇಸ್ ಹೆಲ್ಡ್ ಮೀ ಬ್ಯಾಕ್. ಆ್ಯಂಡ್ ರವಿ ಬೆಳಗೆರೆ ಅವರು ಒಂದು ದೊಡ್ಡ ಆಲದ ಮರ. ಆ ಆಲದ ಮರದ ಸಪೋರ್ಟ್ ನನಗೆ ಡೆಫಿನೆಟ್ಲಿ ಬೇಕು. ಆದರೆ ಆ ಆಲದ ಮರದ ಕೆಳಗಡೆ ನನಗೆ ಇರೋಕ್ಕೆ ಇಷ್ಟ ಇರಲಿಲ್ಲ. ಆ ಶ್ಯಾಡೋ ಅಲ್ಲಿ ನಾನು ಇರಬಾರ್ದು. ನನ್ನದೇ ಒಂದು ಪಕ್ಕದಲ್ಲಿ ಒಂದು ಸಣ್ಣ ಗಿಡ ಹಾಕಿ ಅದು ಈಗ ಮರ ಆಗಿ ಬೆಳೆಯೋದನ್ನು ನಾನು ನೋಡಬೇಕು ಅಂತ. ಆವಾಗ ಬಿತ್ತಿದ ಗಿಡ ಈಗ ಸಣ್ಣಕ್ಕೆ ಒಂದು ಮರ ಆಗಿ ಎಲ್ಲೋ ಅಲ್ಲಿ ಇಲ್ಲಿ ಬ್ರಾಂಚಸ್ ಬಿಟ್ಕೋತಾ ಇದೆ. ಒಂದಿನ ಅದು ಒಂದು ಆಲದ ಮರ ಆಗಬಹುದೇನೋ ಅನ್ನೋದು ಒಂದು ನನ್ನ ದಟ್ಸ್ ಮೈ ಫೀಲಿಂಗ್. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿಸೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂದ್ರೆ ನೀವು ಫಸ್ಟ್ ಕ್ರೈಮ್ ರಿಪೋರ್ಟ್ ಮಾಡಿದ್ದು ಆ ಅನುಭವ ಹೇಗಿತ್ತು ಅಂತ? ನಾನು ಕ್ರೈಮ್ ರಿಪೋರ್ಟ್, ಈಗ ಪ್ರಿಂಟ್ ಮೀಡಿಯಾಗೂ ಟೆಲಿವಿಷನ್ ಮೀಡಿಯಾಗೂ ಕ್ರೈಮ್ ರಿಪೋರ್ಟಿಂಗ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಈಗ ಇಟ್ ಇಸ್ ತುಂಬಾ ಚೇಂಜ್ ಆಗಿದೆ. 20 ವರ್ಷದ ಮುಂಚೆ ಕ್ರೈಮ್ ರಿಪೋರ್ಟಿಂಗ್ ಅಂದರೆ ನಮಗೆ ಇನ್ಫ್ಯಾಕ್ಟ್ ಅಪ್ಪ ನನಗೆ ಒಂದು ಹೇಳ್ಕೊಡೋರು, ನೀನು ಕ್ರೈಮ್ ರಿಪೋರ್ಟರ್ ಆದಾಗ ದ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ವಿಸಿಟ್ ದ ಪೊಲೀಸ್ ಸ್ಟೇಷನ್ಸ್. ಎಷ್ಟು ಪೊಲೀಸ್ ಸ್ಟೇಷನ್ಗಳಿದೆಯೋ ಪ್ರತಿಯೊಂದು ಏರಿಯಾಲಿರೋ ಪೊಲೀಸ್ ಸ್ಟೇಷನ್ಗೂ ಹೋಗು ನೀನು. ಅಲ್ಲಿ ಹೋಗಿ
ಹೂ ಶುಡ್ ಬಿ ಯುವರ್ ಸೋರ್ಸ್ ಅಂದರೆ ರೈಟರ್ ಇರ್ತಾರಲ್ಲ, ಯಾಕಂದರೆ ರೈಟರ್ ಇಸ್ ದ ಫಸ್ಟ್ ಪರ್ಸನ್ ಟು ರೈಟ್ ಯುವರ್ FIR, ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಏನಿರುತ್ತೆ ಅದನ್ನು ರೈಟರ್ಸ್ ಬರೆಯೋದು. ಸೊ ಅವ್ರೇನು ಹೇಳೋರು, ದೇ ಆರ್ ಯುವರ್ ಸೋರ್ಸಸ್, ಅವ್ರನ್ನ ಪರಿಚಯ ಮಾಡ್ಕೊಂಬಂಗ್ಳೆ, ಅವ್ರನ್ನ ಮಾತಾಡಿಸು, ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಾ. ಇಟ್ ವಾಸ್ ಅ ಟಾಸ್ಕ್, ಇಟ್ ವಾಸ್ ಅ ಲೆಸನ್ ಟೋಲ್ಡ್ ಟು ಮೀ. ನೀನು ಕ್ರೈಮ್ ರಿಪೋರ್ಟಿಂಗ್ ತೊಗೊಂಡಿದ್ಯಾ, ಓಕೆ, ಯು ಹವ್ ಗಾಟ್ ದಟ್ ಬೀಟ್, ವೆರಿ ಗುಡ್. ಆದರೆ ನೀನು ಅದನ್ನು ಸೋರ್ಸಸ್ ಹೆಂಗೆ ಬಿಲ್ಡ್ ಮಾಡ್ತೀಯಾ ಅಂತ ಹೀ ಆ್ಯಕ್ಚುಲಿ ಟೋಲ್ಡ್ ಮೀ ದ್ಯಾಟ್. ಆ್ಯಂಡ್ ಅದು ವೆನ್ ಐ ಡಿಡ್ ದ್ಯಾಟ್, ತುಂಬ ಜನ ನನಗೆ ಈ ಅಂಡರ್ವರ್ಲ್ಡ್ ರೌಡಿಗಳು ಪರಿಚಯ ಆದರು. ಆ್ಯಂಡ್ ಇದು ಯಾವುದೂ ನಾನು ಅಪ್ಪನ ಹೆಸರು ಹೇಳ್ಕೊಂಡು ಮಾಡಲಿಲ್ಲ ಅವಾಗ್ಲೂ. ಸೊ ಆ ಟೈಮಲ್ಲಿ ವೆನ್ ಐ ಡಿಡ್ ಪ್ರಿಂಟ್ಗೆ ಮಾಡಿರೋ ಕ್ರೈಮ್ ರಿಪೋರ್ಟಿಂಗ್ ಇತ್ತಲ್ಲ, ಇಟ್ ವಾಸ್ ವೆರಿ ಡಿಫ್ರೆಂಟ್. ಬಿಕಾಸ್ ನಾವು ಅಲ್ಲಿ ಹೋಗಿ ಆ ಸ್ಪಾಟಿಗೆ ಹೋಗಿ ನೋಡಿಕೊಂಡು ಬಂದು ಬರೀತಿದ್ವಿ. ಸೊ ಇಟ್ ವಾಸ್ ಆಲ್ ದಟ್ ವಾಟ್ ಯು ಹ್ಯಾವ್ ಟು ಕ್ಯಾಪ್ಚರ್. ಬಟ್ ಈ ಟೆಲಿವಿಷನಲ್ಲಿ ಏನಿರುತ್ತಲ್ಲ, ನಾನು ಈ TVಗೆ ಬಂದಾಗ ಆ್ಯಕ್ಚುಲ್ ನಾವು ಕ್ರೈಮ್ ರಿಪೋರ್ಟಿಂಗ್ ಅಥವಾ ಆ್ಯಕ್ಚುಯಲ್ ದ ರೋಲ್ ಆಫ್ ಅ ಕ್ರೈಮ್ ರಿಪೋರ್ಟರ್ ಅನ್ನೋದು ನನಗೆ ಪರ್ಸ್ನಲಿ ಅನುಭವ ಆಗಿದ್ದು ಆವಾಗ. ಯಾಕಂದರೆ ಒಂದು ಫಸ್ಟ್ ಕೇಸ್ ಬಂದು ನಮ್ಮದು ಇಲ್ಲೇ ಉತ್ರಳ್ಳಿಲಿ ಒಂದು ಕೆರೆಯಲ್ಲಿ ಒಂದು ಮಗು ಡ್ರೌನ್ ಆಗಿ ಸತ್ತೋಗಿತ್ತು. ಆವಾಗ ಹೆಂಗಿತ್ತು ಅಂದರೆ, ವಿ ವುಡ್ ಗೋ, ಏನೇ ಕ್ರೈಮ್ ಆದರೂ ನಾವು ಹೋಗಿರ್ತಿದ್ವಿ. ಹೋಗ್ತಾ ಆವಾಗ ನಿಮ್ಮ ಏಜ್ ಎಷ್ಟಿತ್ತು? ಆವಾಗ ನನಗೆ ಐ ವಾಸ್ 23 ಇದ್ದೆ ನಾನು ಆವಾಗ. ಸೊ ನಾನು ಟೀಮ್ ಜೊತೆ ಹೋಗ್ತಾ ಇದ್ದೆ. ನಾನು ಒಬ್ಬಳೇ ರಿಪೋರ್ಟರು, ಕ್ಯಾಮ್ರಾ ಪರ್ಸನ್ ಇರ್ತಾಯಿದ್ರು. ಆ ಫಸ್ಟ್ ಎಪಿಸೋಡ್ ಹೋದಾಗ ಮಗು ಡ್ರೌನ್ ಆಗೋಗಿತ್ತು, ಬಾಡಿ ಅವಾಗ ತಾನೇ ಆಚೆ ತೆಗೆದಿದ್ರು, ಆ್ಯಂಡ್ ಫುಲ್ಲು ಊದ್ಕೊಂಡು ಇಟ್ ವಾಸ್ ಲೈಕ್ ವೆರಿ ಡಿಕಂಪೋಸ್ ಸ್ಟೇಟಲ್ಲಿತ್ತು. ಸೊ ನೋಡಿದೆ ನಾನು. ಆ್ಯಂಡ್ ದೆನ್ ಆ ತಾಯಿ ಫುಲ್ ಬಿದ್ದು, ಅವರು ತಮಿಳ್ ಇದು ಅನಿಸುತ್ತೆ, ಫುಲ್ಲು ಅಳ್ತಾ ಇದ್ರು. ಆ್ಯಂಡ್ ನನ್ನ ಹಿಡ್ಕೊಂಡು ಅಳಕ್ಕೆ ಶುರು ಮಾಡಿದ್ರು. ನನಗೆ ಇದೆಲ್ಲ ಹೊಸದು, ಯಾಕಂದರೆ ಪ್ರಿಂಟ್ ಮೀಡಿಯಲ್ಲಿ ನಿಮಗೆ ಈ ಲೆವೆಲ್ ಆಫ್ ಇದು ಇರೋದಿಲ್ಲ ಅಲ್ಲಿ, ಅಂದರೆ ಅಟ್ಲೀಸ್ಟ್ ಆವಾಗ ಇರಲಿಲ್ಲ, ನನಗಿರಲಿಲ್ಲ. ಸೊ ವೆನ್ ಐ ವೆಂಟ್ ದೇರ್ ಆ್ಯಂಡ್ ಆ ಫಸ್ಟ್ ಎಪಿಸೋಡ್ ನೋಡಿ ಬಂದಿದ್ದ ದಿನ ರಾತ್ರಿ, ಅದೇನು ನನಗೆ ಭಯ ಅಂತಲ್ಲ, ಬಟ್ ಸಮ್ಹೌ ನನಗೇನೋ ಜ್ವರ ಬಂತು ಅವತ್ತು ರಾತ್ರಿ. ಸೊ ಫಸ್ಟ್ ಟೈಮ್ ಮೇ ಬಿ ಆ ಸ್ಟ್ರೇನ್ ಆಗಿತ್ತು, ಭಯ, ಆ್ಯಕ್ಚುಲಿ ಭಯ ಅನ್ನೋದಾಗಿರಲಿಲ್ಲ, ಬಟ್ ಸಮ್ಹೌ ಅವತ್ತಿನ ದಿನ ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ಡೇ ಇನ್ನೊಂದು ಇಮಿಡಿಯೇಟ್ ಹೊರಡಬೇಕಾಗಿತ್ತು. ಏನು ಅಂದರೆ, ಇದರಲ್ಲಿ ಈ ಚನ್ನರಾಯಪಟ್ಟಣದಲ್ಲಿ ಒಂದು ಫ್ಯಾಮಿಲಿಯಲ್ಲಿ 6 ಜನನ ಮರ್ಡರ್ ಆಗೋಗಿತ್ತು. ಸೊ ನಾನು, ನಮ್ಮ ಡ್ರೈವರು ಸುನಿಲ್ ಹೆಗರ್ವಳ್ಳಿ 3 ಜನ ಹೋದ್ವಿ ನಾವು ಅಲ್ಲಿಗೆ. ಕತ್ಲಾಗೋಗಿತ್ತು ತುಂಬಾ. ಆ್ಯಂಡ್ ಹೋಗಿದ್ದೀವಿ ನಾವು, ಶೂಟ್ ಮಾಡಿಕೊಂಡು ಎಲ್ಲ ಹಾಗೆ ಆ ಕ್ಯಾಂಡಲ್ ಲೈಟಲ್ಲೇ ಎಲ್ಲರನ್ನೂ ಮಾತಾಡಿಸ್ಕೊಂಡು ವಾಪಸ್ ಬಂದ್ವಿ. ಬರ್ತಾ ಇರಬೇಕಾದ್ರೆ ನನ್ನ ಡ್ರೆಸ್ ಏನೋ ಒಂಥರ ಒದ್ದೆ ಅನಿಸ್ತಾ ಇತ್ತು. ನಾನು ಅಂದ್ಕೊಂಡು ಅವರೆಲ್ಲ ತೊಳೆದಿದ್ರು ಅವಾಗ ತಾನೇ ಎಲ್ಲ. ಸೊ ಅದ್ರದ್ದೇನೋ ಇದು ಅಂತ ನೋಡಿದ್ರೆ ಅಲ್ಲಿ ಫುಲ್ಲು ರಕ್ತ, ಫುಲ್ ಬಟ್ಟೆ ಎಲ್ಲ ರಕ್ತ ನಂದು. ಸೊ ಈ ಥರದ್ದು ಎಪಿಸೋಡ್ಸ್ ಶೂಟ್ ಮಾಡ್ತಾ ಫ್ರಮ್ ಕಲ್ಪನಾ ಅವ್ರದ್ದು ಸ್ಯೂಸೈಡ್ ಇರ್ಬೋದು, ಅದನ್ನು ರೀಕ್ರಿಯೇಟ್ ಮಾಡಿದ್ವಿ ನಾವು ಅದ್ರ ಬಗ್ಗೆ. ಮತ್ತು ಸುಮಾರು ಕೇಸ್ಗಳನ್ನ ಈ ಥರ ಮಾಡಿ ಲಾಸ್ಟಲ್ಲಿ ಒಂದು ದಿನ ಒಂದು ಸಿಚುವೇಶನ್ ಆಯಿತು. ನಮ್ಮ ತಂದೆಯವರ ಅಣ್ಣ ಕಝನ್ ಒಬ್ಬರು, ಅವರು ಹಿ ಡೈಡ್ ಬೈ ಸ್ಯೂಸೈಡ್. ಅವ್ರು ಆ್ಯಕ್ಚುಲಿ ಡಾಕ್ಟ್ರ್ ಇದ್ದರು, ಬಟ್ ಹಿ ವಾಸ್ ಡಿಪ್ರೆಸ್ಡ್ ಫಾರ್ ಸಮ್ ರೀಸನ್. ಅವ್ರದ್ದು ಡೆತ್ ಆಯಿತು. ಆಗ ನನಗೆ ಒಂದು ಆಸೆ ಬಂತು. ದಟ್ ನನ್ನ ಆಸೆ ಅನ್ನೋದಕ್ಕಿಂತ ಐ ವಾಸ್ ಕ್ಯೂರಿಯಸ್. ಐ ವಾಂಟೆಡ್ ಟು ಸಿ ಪೋಸ್ಟ್ ಮಾರ್ಟಮ್. ಯೂಶ್ವಲಿ ಫ್ಯಾಮಿಲಿ ಮೆಂಬರ್ಸ್ನ ದೇ ಯೂಶ್ವಲಿ ಸೇ ಬೇಡ ಅನ್ನೋ ಥರ, ಇಟ್ಸ್ ವೆರಿ ಡಿಸ್ಟರ್ಬಿಂಗ್ ಹಂಗೆ ಅಂತ. ನಾನು ನಮ್ಮ ದೇವದಾಸ್ ಅಂತ ಒಬ್ಬರು, ಅವರು HOD ಫೊರೆನ್ಸಿಕ್ಸ್ ಇದ್ದರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ನಾನು, ಸರ್ ಪ್ಲೀಸ್ ಐ ವಾಂಟ್ ಟು ಸಿ. ಚೇತನ ಅವ್ರು ನಿಮ್ಮ ದೊಡ್ಡಪ್ಪ ಅಮ್ಮ, ಬೇಡ, ಇದು ವೆರಿ ಡಿಸ್ಟರ್ಬಿಂಗ್ ಅನಿಸುತ್ತೆ. ಇಲ್ಲ ನೋಡಲೇಬೇಕು ನಾನು ಅಂತ. ಸೊ ದೆನ್ ಐ ವೆಂಟ್, ಐ ಸ್ಟುಡ್ ದೇರ್ ಆ್ಯಂಡ್ ಫುಲ್ ಪೂರ್ತಿ ಪೋಸ್ಟ್ ಮಾರ್ಟಮ್ ಹಿ ವಾಸ್ ಶೋಯಿಂಗ್ ಮಿ ಆಲ್ಕೋಹಾಲಿಕ್ ಲಿವರ್ ಹೆಂಗಿರುತ್ತೆ ಏನು ಅಂತೆಲ್ಲ. ಆ್ಯಂಡ್ ಐ ಸಾ ಇಟ್ ಕಂಪ್ಲೀಟ್ಲಿ. ನನಗೆ ಒಂದು ಚೂರು ಏನೂ ಅನಿಸ್ಲೇ ಇಲ್ಲ. ಲೈಕ್ ಐ ಲಿಟ್ರಲಿ ಡಿಂಟ್ ಫೀಲ್ ಭಯ ಆಗಲಿ, ಇನ್ನೊಂದೇನೋ ಆಗಲಿ. ಸೊ ಹಾಗಾಗಿ ಆ ಭಯದ ವಾತಾವರಣ ಅನ್ನೋದು ಇಟ್ ವಾಸ್ ನೆವರ್ ದೇರ್. ಸೊ ಕ್ರೈಮ್ ರಿಪೋರ್ಟಿಂಗ್ ಅನ್ನೋದು ನಂಗೆ ಅವಾಗ ಇಟ್ ಜಸ್ಟ್ ಗೇವ್ ಮಿ ದಟ್ ಫೀಲಿಂಗ್ ದಟ್ ಓಕೆ, ಎವ್ರಿ ಡೇ ಇಸ್ ಅ ನ್ಯೂ ಸ್ಟೋರಿ ಟು ಟೆಲ್. ಸೊ ಐ ಸ್ಟಾರ್ಟೆಡ್ ಬಿಗಿನಿಂಗ್ ಟು ಎಂಜಾಯ್. ಇನ್ಫ್ಯಾಕ್ಟ್ ಕ್ರೈಮ್ಸ್ ಸುಮಾರು ವರ್ಷ ನಾನು ಆ್ಯಸ್ ಅ ಕ್ರೈಮ್ ರಿಪೋರ್ಟರ್ ಓನ್ಲಿ ನಾನು ವರ್ಕ್ ಮಾಡಿದೆ. ಆ್ಯಂಡ್ ಮಿಡ್ ಡೇ ಅನ್ನೋ ಒಂದು ಆರ್ಗನೈಸೇಷನ್ ನಾನು ಕೆಲಸ ಮಾಡ್ತಿದ್ದೆ. ಮಿಡ್ ಡೇ ಇಸ್ ಅ ಬಾಂಬೆ ಬೇಸ್ಡ್ ಪೇಪರ್. ಅಲ್ಲಿ ನಮಗೆ ಟ್ರೈನಿಂಗಿಗೆ ಅಂತ ಕಳಿಸಿದ್ರು ಬಾಂಬೆಗೆ ಅಂತ. ಆಗ ನಾನು ಇಲ್ಲಿ ಬೆಂಗಳೂರಿನ ಕಮಾಟಿಪುರ, ಇಲ್ಲಿಂದ ತುಂಬ ಜನ ಅಲ್ಲಿ ಹೋಗಿ ಕಮಾಟಿಪುರದಲ್ಲಿ ಪ್ರಾಸ್ಟಿಟ್ಯೂಷನ್ ಇದರಲ್ಲಿ ಕೆಲಸ ಮಾಡ್ತಾ ಇರೋರನ್ನ, ಅವರನ್ನು ಯಶವಂತಪುರದವರಿದ್ದರು, ಯಲಹಂಕದವರಿದ್ದರು, JP ನಗರ್ ಅವರಿದ್ದರು. ಸೊ ಆ ಥರ ಹೆಣ್ಮಕ್ಳನ್ನ ನಾನು ಅಲ್ಲಿ ಮಾತಾಡಿಸ್ಕೊಂಡು ವಾಪಸ್ ಬಂದು ಐ ಡಿಡ್ ಸ್ಟೋರೀಸ್ ಅರೌಂಡ್ ದ್ಯಾಟ್. ಆ್ಯಂಡ್ ಅಲ್ಲಿ ಒಂದು ಇನ್ಫ್ಯಾಕ್ಟ್ ವಿಶ್ವೇಶ್ವರ್ ಭಟ್ ಅವರು ಅವರ ವಿಜಯ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಅವಾಗಲೇ ಬರೆದಿದ್ರು. ನಾನು ಒಂದು ವಿಮೆನ್ಸ್ ಡೇಗೆ, ಎಷ್ಟು ಕೋಇನ್ಸಿಡೆನ್ಸ್ ನೋಡಿ, ಅವತ್ತು ವಿಮೆನ್ಸ್ ಡೇಗೆ ಐ ಡನ್ ಒನ್ ಸ್ಟೋರಿ ಆನ್ 8 ಥಿಂಗ್ಸ್ ವಿಚ್ ನಾರ್ಮಲಿ ವಿಮೆನ್ ವಿಲ್ ನಾಟ್ ಡೂ.
ಅಂದರೆ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅವ್ರದ್ದು. ಸೊ ಐ ಹ್ಯಾಡ್ ಕಮ್ ಅಪ್ ವಿತ್ ದಟ್ ಐಡಿಯಾ ಆ್ಯಂಡ್ ನಮ್ಮ ಆವಾಗಿನ ವಿನೋದ್ ಮೆನನ್ ಅಂತ ಅಲ್ಲಿ ಕ್ರೈಮ್ ರಿಪೋರ್ಟರ್ ಒಬ್ಬರಿದ್ರು. ಅವರು ಹಿ ಸೈಡ್ ಓಕೆ ಚೇತನ ಇಟ್ಸ್ ಅ ವೆರಿ ಗ್ರೇಟ್ ಐಡಿಯಾ, ಬರ್ತೀನಿ ನಾನು ಅಂತ. ಸೊ ವಿ ವೆಂಟ್ ಟು ಒಂದು ಶೂ ಪಾಲಿಷ್ ಮಾಡೋದು. ಆಗಿನ ಇದರಲ್ಲೆಲ್ಲ ಶೂ ಪಾಲಿಷ್ ಮಾಡೋಕ್ಕೆ ಗಂಡಸರೇ ಮಾಡ್ತಾಯಿದ್ದು ಕೂಲಿಯಾಗಿ. ಸೊ ನಾನೊಂದು ಕೂಲಿ ಡ್ರೆಸ್ ಹಾಕ್ಕೊಂಡು ಐ ಆ್ಯಕ್ಚುಲಿ ಡಿಡ್ ದ ಕೂಲಿ ರೋಲ್. ಹೇಗಿರುತ್ತೆ ಜನರ ರಿಯಾಕ್ಷನ್ನು, ಹೆಣ್ಮಕ್ಳು ಇಲ್ಲದೇ ಇರೋ ಕ್ಷೇತ್ರದಲ್ಲಿ ಹೋದಾಗ ಯಾವ ಥರ ರಿಯಾಕ್ಷನ್ ಇರುತ್ತೆ ಅನ್ನೋದು ಕಾನ್ಸೆಪ್ಟ್ ಇದೆ ಅಲ್ಲಿ. ಸ್ವಲ್ಪ ಮಿಡ್ ಡೇಲಿ ಸ್ವಲ್ಪ ಡಿಫ್ರೆಂಟ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಸ್ಟೋರೀಸ್. ಸೊ ಅದು ಮಾಡಿದ್ವಿ. ಮತ್ತು ಯಾವುದೋ ಒಂದು ಪೋರ್ನ್ ಮೂವಿ ಹಾಕಿರೋವಂಥ ಥಿಯೇಟರ್ ಅಲ್ಲಿ ಹೋದರೆ ಹೇಗಿರುತ್ತೆ, ರಿಯಾಕ್ಷನ್ ಯಾವ ಥರ ಇರುತ್ತೆ, ಟಿಕೆಟ್ ಕೊಡೋಕ್ಕೆ ರೆಡಿ ಇಲ್ಲ ಅವರು. ಮತ್ತು ಒಂದು ಯಾವುದೋ ಸಾರಾಯಿ ಅಂಗಡಿಗೆ ಲೋಕಲ್ ಅರಕ್ ಶಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗೋದು. ಸೊ ಒಂದು ಆಟೋ ಡ್ರೈವರ್ ಆಗಿ, ನಂಗೆ ಆಟೋ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ, ಬಟ್ ಐ ಜಸ್ಟ್ ಸ್ಯಾಟ್ ದೇರ್. ಕಸ್ಟಮರ್ಸ್ ಬಂದಾಗ ಐ ವುಡ್ ಸೇ ಅವ್ರ ರಿಯಾಕ್ಷನ್ ನೋಡೋದನ್ನು ಕ್ಯಾಪ್ಚರ್ ಮಾಡಿ. ಸೊ ಈ ಥರದ್ದು ಒಂದು 5-6 ಇದನ್ನು ಮಾಡಿದ್ವಿ ನಾವು. ಸೊ ಇಟ್ ವಾಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಒಂದು ಮುಡ್ಮುಡ್ಕೇನ ದೇಕ್ ಅಂತ ಅವರು ಒಂದು ಹೆಡ್ಲೈನು ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದ್ರ ಬಗ್ಗೆ ಆವಾಗ ವಿಶ್ವೇಶ್ವರ ಭಟ್ ಅವರು ಬರೆದಿದ್ರು. ಸೊ ಚೇತನ ಕೂಡ ಕ್ರೇಜಿ ಅಂಡ್ ಡೇರಿಂಗ್ ಎಕ್ಸ್ಟ್ರೀಮ್ಲಿ. ಆ್ಯಂಡ್ ಐ ಲವ್ ಎಕ್ಸ್ಪೆರಿಮೆಂಟಲ್ ರೈಟಿಂಗ್. ನನಗೆ ಗ್ರೌಂಡ್ ರಿಪೋರ್ಟ್ಸ್ ಅಲ್ಲಿ ಹೋಗಿ ಅದನ್ನು ಕವರ್ ಮಾಡಬೇಕು. ಆ್ಯಂಡ್ ಜೈಲ್ಗೆ ಹೋಗೋದು ಒಂದು ತುಂಬ ಹುಚ್ಚು ನನಗೆ. ಆವಾಗ ತುಂಬ, ಈಗಲೂ ಆ್ಯಕ್ಚುಲಿ ಐ ಕೀಪ್ ಗೋಯಿಂಗ್. ಆವಾಗೂ ನನಗೆ ಶಂಕರ್ ಅಂತ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ರೆಸಿಡೆಂಟ್ ಎಡಿಟರ್ ಇದ್ದರು. ಅವರು ಬಂದು ಹೇಳೋರು, ಚೇತನ ನೋಡಮ್ಮ ನಿನ್ನ ಲವ್ ಲೆಟರ್ ಬಂದಿದೆ ತಗೋ ಅಂತ ಕೊಡೋರು. ಬಿಕಾಸ್ ಅಲ್ಲಿ ಜೈಲಿಂದ ಲೆಟರ್ ಬರೆದಿರೋರು, ಮೇಡಮ್ 3 months ಆಯಿತು ಯಾಕೆ ನೀವು ಬಂದಿಲ್ಲ ಅಂತ. ಸೊ ದೇರ್ಸ್ ಅ ಫ್ಯಾಸಿನೇಷನ್. ನನಗೆ ಈ ಕ್ರಿಮಿಟೋರಿಯಮ್ಸಲ್ಲಿ ಹೋಗಿ ಕೂತ್ಕೊಳ್ಳೋದು ಏನೋ ಒಂಥರ, ಇಟ್ ಯೂಸ್ ಟು ಗಿವ್ ಮೀ ಸಮ್ ಕೈಂಡ್ ಆಫ್ ರಿಲೀಫ್ ಥರ. ಸೊ ಅಲ್ಲಿ ಎಷ್ಟೋ ಜನ ಬಂದಾಗ ಅವ್ರದ್ದೇ ಒಂದು ಹೊಸ ಒಂದು ಸ್ಟೋರಿ ಆಚೆ ಬರೋದು. ಸೊ ಆ ಥರ ಎಕ್ಸ್ಪೆರಿಮೆಂಟಲ್ ಜರ್ನಲಿಸಮ್ ಇಸ್ ಸಮಥಿಂಗ್ ವಿಚ್ ಐವ್ ಆಲ್ವೇಸ್ ಲವ್. ಈಗಲೂ ನನಗೆ ಆ ಥರ ಮಾಡೋಕ್ಕೆ ಅಂದರೆ ತುಂಬ. ಈಗ ಅಪ್ಪ ಕ್ರೈಮಲ್ಲಿದ್ದರು, ಓಕೆ. ಸೊ ಮಗಳು ಕೂಡ ಕ್ರೈಮ್ಗೆ ಹೋಗ್ತಾಳೆ ಅಂದಾಗ ಎಲ್ಲೋ ಒಂದು ಕಡೆ ಅಮ್ಮ ಬೇಡ ಮಗಳೇ, ನೀನು ಹೆಣ್ಮಗಳು ಆರಾಮಾಗಿ ಮನೇಲಿರು, ಸೊ ಆ ಫೀಲ್ಡ್ ಬೇಡ, ಅಪ್ಪ ಹೋಗಿರೋದು ನಾನು ನೋಡಿದ್ದೀನಿ. ಸೊ ಆ ಥರ ಯಾವತ್ತಾದರೂ ಹೇಳಿದ್ದುಂಟಾ ಅಮ್ಮ? ನಾಟ್ ರಿಯಲಿ. ನಮ್ಮ ಮನೆಯಲ್ಲಿ ಐ ಥಿಂಕ್ ಇಟ್ ವಾಸ್ ಎಲ್ಲರೂ ಹುಚ್ಚರು ಅಂತ ನಮ್ಮಮ್ಮ ಆಲ್ರೆಡಿ ಡಿಸೈಡ್ ಮಾಡಿದ್ರು ಅನಿಸುತ್ತೆ. ಇವಳು ಒಂದು ಹುಚ್ಚು, ಅವರು ಒಂದು ಹುಚ್ಚರು, ಹೇಳಿ ಪ್ರಯೋಜನ ಇಲ್ಲ ಅಂತ. ಆ್ಯಂಡ್ ಶಿ ಹಸ್ ಬಿನ್ ವೆರಿ ಎನ್ಕರೇಜಿಂಗ್ ಇನ್ ಫ್ಯಾಕ್ಟ್. ಬಟ್ ಒಂದೇ ಒಂದು ಸಲ ಅಂದರೆ ನನಗೆ ಆ್ಯಕ್ಚುಲಿ ಅಪ್ಪನ ಜೊತೆ ಕೆಲಸ ಮಾಡೋದು ಇಸ್ ವೆರಿ ಡಿಫಿಕಲ್ಟ್. ತುಂಬಾ ಕಷ್ಟದ ಇದು ಅದು. ನಾಟ್ ಬಿಕಾಸ್ ಏನಂತಾರೆ ಅವರು ಏನೋ ಕೆಟ್ಟವರು ಅಂತ ಹಂಗಲ್ಲ, ಬಟ್ ಅವ್ರ ಥರ ವರ್ಕಹಾಲಿಕ್ ಇನ್ನೊಬ್ಬರು ಇಲ್ಲ. ಆ್ಯಂಡ್ ಅವರು ಏನು ಹೇಳೋರು ಅಂದರೆ, ಮಗಳೇ ನಾನು ಮಲ್ಕೊಂಡ್ಬಿಟ್ಟಾಗ ಇನ್ಯಾರೋ ಒಬ್ಬರು ಬರೆದ್ಬಿಟ್ರೆ ಅವಾಗ ನಾನು ಹೇಗೆ ಅದನ್ನು ತೊಗೊಳ್ಳೋದು, ನಾನು ಮಲಗಿರುವಾಗ ಇನ್ಯಾರೋ 10 ಪುಟ ಬರೆದ್ಬಿಟ್ರೆ ಅಂತ. ಸೊ ದಟ್ ಲೆವೆಲ್ ಆಫ್ ಎಕ್ಸೆಂಟ್ರಿಕ್ ವರ್ಕ್ ರಿಲೇಟೆಡ್ ಇದಿತ್ತಲ್ಲ ಅವ್ರಿಗೆ, ಅದನ್ನು ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಸೊ ಐ ಮೇ ಬಿ ಹಿಸ್ ಡಾಟರ್, ಬಟ್ ಡಸಂಟ್ ಮೀನ್ ದಟ್ ಐ ಆಮ್ ಅ ಸಪ್ರೇಟ್ ಎಂಟಿಟಿ, ರೈಟ್? ಸೊ ಅವಾಗ ಏನಾಗೋದು, ನನಗೆ ಮನೆಗೆ ಹೋಗಿಬಿಡ್ತಿರ್ಲಿಲ್ಲ. ಬೆಳಗ್ಗೆ ಶೂಟಿಂಗ್ ಹೋಗು, ಸಾಯಂಕಾಲ ಬಂದು ರಿಪೋರ್ಟ್ ಕೊಡು, ಆ ರಿಪೋರ್ಟ್ನ ಅವರು ಸ್ಕ್ರಿಪ್ಟ್ ಮಾಡ್ತಾರೆ, ಆ ಸ್ಕ್ರಿಪ್ಟ್ ಮುಗ್ದಿದ ತಕ್ಷಣ ಎಡಿಟಿಂಗ್ ಕೂತ್ಕೋ. ಒಂದು ಸ್ವಲ್ಪ ದಿನ ಬರೀ ರಿಪೋರ್ಟಿಂಗ್ ಇತ್ತು, ನಾನು ಆರಾಮಾಗಿ ರಿಪೋರ್ಟಿಂಗ್ ಮುಗ್ದಿದ ತಕ್ಷಣ ಮನೆಗೆ ಹೋಗ್ತಿದ್ದೆ. ನೀ ಸರಿ ಇಲ್ಲ ಎಡಿಟಿಂಗೂ ನೀನೇ ಕೂತ್ಕೋಬೇಕು ಅಂತ. ಸೊ ಆ ಸ್ಕ್ರಿಪ್ಟ್ ಮಾಡೋವರೆಗೂ ಇರಬೇಕು, ಮತ್ತು ಎಡಿಟಿಂಗ್ ಮುಗಿಸ್ಬೇಕು. ಎಡಿಟಿಂಗ್ ಮುಗಿಸಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಯಾವುದೋ ಊರಲ್ಲಿ ಏನೋ ಆಯಿತು, ಮತ್ತೆ ನಡಿ ಅಲ್ಲಿಗೆ. ಸೊ ಇದು ಬಿಕೇಮ್ ಲೈಕ್ ಅ ಕಂಟಿನ್ಯೂಯಸ್ ಎಫರ್ಟ್. ಆ್ಯಂಡ್ ಆ ಟೈಮಲ್ಲಿ ನಾನು ನನ್ನ PUC ಟೈಮಲ್ಲಿ ಮೀಟ್ ಮಾಡಿದ್ದ ಬಾಯ್ ಫ್ರೆಂಡ್, ಆಮೇಲೆ ನನಗೆ ಇವಾಗ ನನ್ನ ಹಸ್ಬೆಂಡ್ ರಂಜಿತ್ ಮತ್ತೆ ವಿ ಹ್ಯಾಡ್ ಕನೆಕ್ಟೆಡ್. ಆ್ಯಂಡ್ ದ್ಯಾಟ್ ವಾಸ್ ಅ ಟೈಮ್ ವೆನ್ ಮದುವೆ ಬಗ್ಗೆ ಎಲ್ಲ ಸ್ವಲ್ಪ ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್ ಅಂತೆಲ್ಲ ಡಿಸಿಷನ್ ನಡೀತಾ ಇತ್ತು. ಸೊ ಒಂದು ಸಿನಿಮಾಗೆ ಹೋಗೋಣವಾ ಅಂತ ಕೇಳಿದ್ರೆ, ನಾನು ಕ್ರೈಮ್ ಡೈರಿ ಅಪ್ಪ ಸಿನಿಮಾಗೆ 1 ನಿಮಿಷ ಹೋಗ್ಬಿಟ್ಟು ಬರ್ತೀನಿ, ಒಂದು 3 hour ಅಂದರೆ ಓಕೆ, ಯಾವಾಗೋ ಒಂದೊಂದ್ಸಲ ಓಕೆ ಅನ್ನೋರು. ಹೋಗಿ ನಾನು 3 hour ನಿದ್ದೆ ಮಾಡ್ಕೊಂಡು ಬರ್ತಿದ್ದೆ ಥಿಯೇಟರಲ್ಲಿ. ಬಿಕಾಸ್ ಅಪ್ಪನ ಹೇಳ್ತಿದ್ರು ಈಗ ಬಾಯ್ ಫ್ರೆಂಡ್ ಜೊತೆ. ನನ್ನ ಅಪ್ಪ PUC ಟೈಮಲ್ಲಿ ನಮ್ಮದು ಏಕ್ ದುಜೆ ಕೇಳಿಯ ಥರದ್ದು ಲವ್ ಸ್ಟೋರಿ. ಸೊ ಈ ಸೈಡ್ 6 ವರ್ಷ ನೀವಿಬ್ಬರು ಒಬ್ರನ್ನೊಬ್ರು ನೋಡಬಾರ್ದು, ಆವಾಗ ನೋಡ್ತೀವಿ ಅಂತ. ಅದಾದಮೇಲೆ ತುಂಬ ಸಲ ಸಿಕ್ಕಾಕೊಂಡ್ವಿ. ದೆನ್ ಫೈನಲಿ ವಿ ಡಿಸೈಡ್, ಇಲ್ಲ ಇದಾಗಲ್ಲ, ನಮ್ಮ ಅಪ್ಪನ ಹತ್ರ ನಡೆಯಲ್ಲ, ಸೊ ಲೆಟ್ ಅಸ್ ಫೋಕಸ್ ಆನ್ ಎಜುಕೇಷನ್ ಅಂತ ವಿ ವೆಂಟ್ ಬ್ಯಾಕ್ ಟು. ಅವ್ರು ಇಂಜಿನಿಯರಿಂಗ್ ಮಾಡಿದ್ರು, ನಾನು ಜರ್ನಲಿಸಮ್ ಮುಗಿಸ್ದೆ ಚೆನ್ನೈಯಿಂದ. ಬಂದು ನಾನು ಅಲ್ಲಿಂದ ಚೆನ್ನೈಯಿಂದ ಒಂದು ಇಮೇಲ್ ಕಳಿಸಿದ್ದೆ ಅಪ್ಪಂಗೆ, ನನಗಿನ್ನೂ ಆ ಹುಡುಗ ಇಷ್ಟ, ಅವನಿಗೆ ನಾನು ಇಷ್ಟನೋ ಇಲ್ವೋ ನನಗಿನ್ನೂ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಲೈಕ್ ವಿಸಿಟ್ ಆ್ಯಂಡ್ ಸಿ ಹೌ ಇಟ್ ಇಸ್ ಅಂತ. ತುಂಬ ಖುಷಿಯಾಗಿಬಿಟ್ಟಿದ್ರು. ಸೊ ಹಾಗಾಗಿ ಆಮೇಲೆ ಮತ್ತೆ ರಂಜಿತ್ ನಮ್ಮ ಲೈಫಲ್ಲಿ ಬಂದು, ಸೊ ದ್ಯಾಟ್ಸ್ ಹೌ ವಿ ಕನೆಕ್ಟೆಡ್ ಅಗೇನ್. ಆ ಟೈಮಲ್ಲಿ ದಿಸ್ ವಾಸ್ ಹ್ಯಾಪ್ನಿಂಗ್. ಆ್ಯಂಡ್ ನನಗೆ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟಿತ್ತು, ಬಿಕಾಸ್ ಐ ರಿಯಲಿ ವಾಂಟ್ ಟು ಗೋ ಔಟ್, ಮೀಟ್. ಲೈಫೇ ಇಲ್ವಾ ನನಗೆ, ಬರೀ ಕ್ರೈಮ್ ಡೈರಿ ಸುತ್ತಾನೆ ಆಗೋಯ್ತಲ್ಲ ಅಂತ. ಸೊ ನಾನೇನು ಮಾಡಿದೆ, ಅಪ್ಪಂಗೆ ಒಂದು ಲೆಟರ್
ಬರೆದು ಅಮ್ಮಂಗೆ ಹೇಳಿದೆ, ಅಮ್ಮ ನಾನು ಇಲ್ಲೇ ಇದ್ದರೆ ಐದರ್ ನಾನೇನೋ ಸ್ಯೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನಂಗೆ ಹುಚ್ಚಿ ಆಗ್ಬಿಡ್ತೀನಿ, ನಾನು ಓಡೋಗ್ಬಿಡ್ತೀನಿ ಇಲ್ಲಿಂದ, ನನ್ನ ಕೈಲಿ ಆಗ್ತಿಲ್ಲ ಇವ್ರ ಹತ್ರ ಅಂತ. ದೆನ್ ಅಮ್ಮ ಸೈಡ್ ಓಕೆ ಆಯಿತು, ಏನು ಮಾಡ್ತೀಯ. ನಮ್ಮ ಮನೇಲಿ ಲೆಟರ್ ಬರೆಯೋ ಅಭ್ಯಾಸ ನಾವೆಲ್ಲ ತುಂಬ ಚಿಕ್ಕ ಮಕ್ಕಳಿಂದನೂ, ಅದು ಅಪ್ಪ ಬೆಂಗಳೂರಲ್ಲಿ ಇರ್ತಿದ್ರು, ನಾನು ಹುಬ್ಳಿಲಿ ಇರ್ತಿದ್ದೆ, ನಾನು ಬಳ್ಳಾರಿಲಿ ಇರ್ತಿದ್ದೆ. ಸೊ ಅವಾಗೆಲ್ಲ ನಾವು ಲೆಟರಲ್ಲೇ ಕಮ್ಯುನಿಕೇಟ್ ಮಾಡಿರೋದು. ಸೊ ಹಾಗಾಗಿ ಸುಮಾರು ವರ್ಷಗಳ ಕಾಲ ನಮ್ಮ ಕೋಪ, ನಮ್ಮ ಸಿಟ್ಟು, ನಮ್ಮ ಜಗಳ ಎಲ್ಲನೂ ಲೆಟರ್ಗಳ ಮೂಲಕನೇ ಇದ್ದಿದ್ದು. ಆಮೇಲೆ ಫೋನ್ಗಳು ಬಂದಮೇಲೆ ಸ್ವಲ್ಪ ಅದು ಕಡಿಮೆ ಆಯಿತು. ಬಟ್ ಅಂಟಿಲ್ ಲಾಸ್ಟ್ ಫ್ಯೂ ಡೇಸ್ ವಿ ಹ್ಯಾವ್ ಕಮ್ಯುನಿಕೇಟೆಡ್ ಥ್ರೂ ಲೆಟರ್ಸ್. ಸೊ ಹಾಗಾಗಿ ಒಂದು ಲೆಟರ್, ಇಷ್ಟುದ್ದ ಲೆಟರ್ ಬರೆದೆ. ನಾನು ಉಜಿರೆಗೆ ಹೋಗ್ತಾ ಇದ್ದೀನಿ, ನನ್ನ ಆರೋಗ್ಯ ನೋಡ್ಕೋಬೇಕು, ನಾನು ತುಂಬ ದಪ್ಪ ಆಗ್ತಾ ಇದ್ದೀನಿ, ಸೊ ನಾನು ಉಜಿರೆಗೆ ಹೋಗ್ತಿದ್ದೀನಿ, ನಾನು ಹೋಗಲೇಬೇಕು, ಅದು 15 ದಿನದ ಕ್ಯಾಂಪ್, ಅದು ನಾನು ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋದೆ. ಅಪ್ಪಂಗೂ ಪ್ರಾಬಬ್ಲಿ ಗೊತ್ತಾಯಿತು ಅನಿಸುತ್ತೆ, ಇವಳು ನನ್ನ ಪ್ರೆಷರ್ ತಡ್ಕೊಳಕ್ಕಾಗ್ದಿರೇ ಹೋಗಿದ್ದಾಳೆ ಅಂತ. ಸೊ ನಾನು ಅಲ್ಲಿ ಹೋದ್ಮೇಲೆ ಅದು ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಕೆಲಸಕ್ಕೆ ಆಲ್ರೆಡಿ ಅಪ್ಲೈಯೂ ಮಾಡಿಬಿಟ್ಟು ಹೊರಟೋಗಿದ್ದೆ ನಾನು. ಸೊ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ನನಗೆ ಆಫರ್ ಬಂತು. ಅಪ್ಪಂಗೆ ಹೇಳಿದೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಹಿಂಗೆ ಬಂದಿದೆ ಅಂತ. ಹಿ ವಾಸ್ ವೆರಿ ಹ್ಯಾಪಿ. ನ್ಯಾಷನಲ್ ಪೇಪರ್ ಇದರಲ್ಲಿ ನಿನಗೆ ಕೆಲಸ ಸಿಗ್ತಿದೆ ಅಂತ, ಹೋಗು ಮಗಳೇ ಅಂತ ಅಂದರು. ಸೊ ಆವಾಗ ಅಪ್ಪನ ಗರಡಿ ಬಿಟ್ಟು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಐ ವೆಂಟ್ ಬ್ಯಾಕ್ ಆ್ಯಸ್ ಅ ಕ್ರೈಮ್ ರಿಪೋರ್ಟರ್ ಅಗೇನ್. ಸೊ ಅಲ್ಲಿ ಹೋಗಿ ಒಂದು 2 ಮಂತ್ಸಿಗೆ ಐ ಥಿಂಕ್ ಕ್ರೈಮ್ ಡೈರಿ, ಆಮೇಲೆ ಭಾವನಾ ಸ್ವಲ್ಪ 1-2 ತಿಂಗಳೇನೋ ಮಾಡಿದ್ಲು. ದೆನ್ ಐ ಥಿಂಕ್ ಕ್ರೈಮ್ ಡೈರಿ ಅಷ್ಟರಲ್ಲಿ ಕಾಂಟ್ರಾಕ್ಟ್ ಮುಗೀತು ಆ್ಯಂಡ್ ಅಪ್ಪನೂ ಅದನ್ನು ಕೈ ಬಿಟ್ಟರು. ಸೊ ದ್ಯಾಟ್ ವಾಸ್. ಖಂಡಿತವಾಗಿಯೂ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.